ಮಾಡಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಇವತ್ತಿನ ಚರ್ಚೆ ಅದರ ಮುಂದುವರೆದ ಭಾಗ. ಇವತ್ತು ಪ್ರಮುಖವಾಗಿ ಅವರಿಗೆ ಜಿಲ್ಲಾಡಳಿತದ ವತಿಯಿಂದ ವಿಭಾಗದ ವತಿಯಿಂದ ಪೂರ್ವಕವಾದಂತಹ ಸ್ವಾಗತವನ್ನು ನೀಡುತ್ತಾರೆ. ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ರಾಜೇಂದ್ರ ಕಟಾರಿಯಾ ಸಾಹೇಬರು ಕೂಡ ಪೂರ್ವಕವಾದಂತಹ ಸ್ವಾಗತವನ್ನು ನೀಡುತ್ತಾರೆ. ಲಕ್ಷ್ಮೀ ಮಹೇಶ್ ಮೇಡಮ್, ವಿಪತ್ತು ನಿರ್ವಹಣೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾರೆ. ವಸಂತ್ ಕುಮಾರ್ ಅವರು, ಕೆಪಿಎಸ್ಸಿ ಅವರ ಆಯುಕ್ತರು, ಅವರನ್ನು ಕೂಡ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, PDL, AC, ತಹಶೀಲ್ದಾರ್ಸ್ ಎಲ್ಲರೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಸಭೆಯನ್ನು ನಡೆಸಿಕೊಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ವಿಭಾಗದ ಪರಿಶೀಲನೆಗೆ ಸನ್ಮಾನ್ಯ ಶ್ರೀ ಕೃಷ್ಣ ಅವರು ಕೊಡಬೇಕು ಅನ್ನೋದು ಮುಖ್ಯವಾದ ಮೊದಲನೇ ವಿಷಯ. ಅದರ ನಂತರ ಇಲಾಖೆ ಕಾರ್ಯಕ್ರಮಗಳ ಪ್ರಗತಿ. ಅದು ತಿರುವು ಜಿಲ್ಲೆಯಲ್ಲಿ ತುಂಬಾ ಪೋಲ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಹತ್ರ ಡಾಟಾ ಇದೆ. ಈಗ ನಾವು ಇವತ್ತು ಮೀಟಿಂಗ್ ಚರ್ಚೆ ಮಾಡ್ತೀವಿ ರಿಪೋರ್ಟ್ಸ್ ದ ಎಂಡ್. ಬಟ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ಈಗ ದಯವಿಟ್ಟು ಹಳೆಯ ರಿಪೋರ್ಟ್ ಗೋಸ್ಕರ ಜಮೀನು ಖರೀದಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದೀವಿ. With such being the case, the public land ದಯವಿಟ್ಟು ನಾವು ಫ್ಯೂಚರ್ ರಿಕ್ವೈರ್ಮೆಂಟ್ ಗೋಸ್ಕರ ರಿಸರ್ವ್ ಮಾಡಬೇಕು. ಈ ಸುಮ್ಮನೆ ರಿಪೋರ್ಟ್ ಕ್ರಿಯೇಟ್ ಮಾಡಿಕೊಂಡು ನಾಳೆ ಕೋರ್ಟಲ್ಲಿ ನಮಗೆ ಡಿಪೆಂಡ್ ಮಾಡಿ ತುಂಬ ಕಷ್ಟ ಆಗ್ತಾ ಇದೆ. ದಟ್ ಈಸ್, ದಯವಿಟ್ಟು ಪುಸ್ತಕ ಓದಬೇಕು. ಈ ಕರ್ನಾಟಕ ಲ್ಯಾಂಡ್ ರೂಲ್ಸ್ ಅಲ್ಲಿ ಏನಿದೆ, ಜುಲೈ ತಿಂಗಳಲ್ಲಿ ನೀವು ಪಬ್ಲಿಷ್ ಮಾಡಬೇಕು ಅವೈಲೇಬಲ್ ಲ್ಯಾಂಡ್. ಉಳಿದ 40% ಬೇರೆ ಮೂಲ ಕಡೆಗೆ ಇದೆ. ಡಿಸ್ಪ್ಲೇಸ್ಮೆಂಟ್ ಫ್ಯಾಮಿಲೀಸ್ಗೆ ಬೇರೆ ಬೇರೆ ಇದೆ ಕಂಡೀಷನ್ಸ್. Then you call an application and give if you have land available. Simply आप सरकारी जमीन ಇದೆ होता है and happily तहसीलदार is giving report how the land available ಇದೆ. Assistant Commissioner happily recommending to DC how to ಕೊಡಬಹುದು. If I see next time ನಮ್ಮ ಆಫೀಸಿಂದ ಗೂಗಲ್ ಶೀಟ್ಸ್ ಪ್ಲೈ ಆಗಿದೆ, ಅಲ್ಲಿ ದಯವಿಟ್ಟು ಎಂಟ್ರಿ ಮಾಡಿ. ಸೊ ನಾವು ಸ್ಟೇಟ್ ಲೆವೆಲಲ್ಲಿ ಅಂತ ಕೇಸ್ ಡಿಫೆಂಡ್ ಮಾಡ್ತೀವಿ. ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇಲ್ಲಿ ಯಾರೋ ಎಕ್ಸ್ ಸರ್ವಿಸ್ ಮ್ಯಾನು ತಹಸೀಲ್ದಾರ್ ಕಡೆ ಹೋಗ್ತಾರೆ,